ಏಕಿರಾದೆ ಮೌನ ತಳೆದೆ. ರಾಧಿಕಾ, ಏನು ಯೋಚನೆ ಮಾಡ್ತಿದ್ಯಾ? ಗಂಡನ ನೆನಪ? ಏನಾಯ್ತಮ್ಮ? ನಾನು ಬಂದು ಸ್ವಲ್ಪನೇ ದಿನ ಆಗಿದೆ, ಆಗ್ಲೇ ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನೀವು. ನನ್ನ ಮನಸ್ಸಿನ ಮಾತು ಎಷ್ಟು ಸುಲಭ ಕೇಳಿಸ್ಬಿಡುತ್ತೆ ನಿಮಗೆ. ಯಾವ ವಿಷಯದಲ್ಲೂ ನಮ್ಮ ಅಮ್ಮಗಿಂತ ಕಡಿಮೆ ಇಲ್ಲ ನೀವು. ಕಡಿಮೆ ಇದೀನಿ ಅಂತ ಯಾರು ಹೇಳಿದ್ರು? ಕೃಷ್ಣ ಕೃಷ್ಣ, ಸುತ್ತಮುತ್ತ ಚೆನ್ನಾಗಿ ನೋಡು. ನಾವೀಗ ಬೆಟ್ಟದ ಮೇಲ್ ಬಂದಿದೀವಿ. ತುಂಬಾ ಎತ್ತರದಲ್ಲಿದ್ದೀವಿ. ಇದಕ್ ಮುಂಚೆ ನೀನ್ ಯಾವ್ದಾದ್ರು ಬೆಟ್ಟಕ್ಕೆ ಹೋಗಿದ್ಯಾ? ಚೆನ್ನಾಗಿ ನೆನಪು ಮಾಡ್ಕೊ ಕೃಷ್ಣ. ಇದಕ್ ಮುಂಚೆ ಬೆಟ್ಟದ ಮೇಲೆ ಯಾವಾಗ ಬಂದಿದ್ದೆ? ಇಷ್ಟ ಎತ್ತರಕ್ಕೆ. ಭೂಮಿಯಿಂದ ನಾವು ಎಷ್ಟು ಎತ್ತರ ಇದೀವಿ ಗೊತ್ತಾ? ಕೆಳಗ್ ನೋಡು, ಎಷ್ಟು ಆಳ ಇದೆ ಅಲ್ವಾ? ನೆನಪು ಮಾಡ್ಕೋ ಕೃಷ್ಣ. ಇದೇ ತರ ಹೀಗೆ ಬೆಟ್ಟದ ಮೇಲೆ ಬಂದಿದ್ದೆ. ತುದಿಗೆ ಬಂದು ಜಾರಿ ಕೆಳಗ್ ಬಿದ್ಬಿಟ್ಟಿದ್ದೆ. ತಲೆ ತುಂಬಾ ಪೆಟ್ಟಾಗ್ಬಿಟ್ಟಿತ್ತು. ಮೈ ಕೈಯೆಲ್ಲ ಗಾಯ ಆಗ್ಬಿಟ್ಟಿತ್ತು. ಇದೇ ತರ ಹಾಳಗ್ ಬಿದ್ಬಿಟ್ಟಿದ್ದೆ. ನೆನಪು ಮಾಡ್ಕೋ. ಅವತ್ತೇನಾಗಿತ್ತು ನಿನಗೆ? ಹೇಳು ಕೃಷ್ಣ, ನಿನಗೇನು ಅನ್ಸುತ್ತೋ ಅದನ್ನ ಹೇಳು. ನಿನಗೇನೇನು ನೆನಪಾಗುತ್ತೋ ಅದನ್ನ ಬಾಯ್ ಬಿಟ್ಟು ಹೇಳು. ಕಮಾನ್, ಹೇಳು, ಮಾತಾಡು. ಚೆನ್ನಾಗಿ ನೆನಪು ಮಾಡ್ಕೋ.
ನೆನಪು ಮಾಡ್ಕೋ, ಚೆನ್ನಾಗಿ ನೆನಪು ಮಾಡ್ಕೋ, ಜ್ಞಾಪಿಸ್ಕೋ. ನೆನಪಾಗ್ತಾ ಇದೆ ಅಲ್ವಾ? ಏನನ್ಸುತ್ತೋ ಬಾಯ್ ಬಿಟ್ಟು ಹೇಳು. ನೆನಪು ಮಾಡ್ಕೋ. ತಿರ್ಮಿ ಕೃಷ್ಣ, ಮಾತಾಡು. ನಿನಗೆ ಏನನ್ಸುತ್ತೋ ಬಾಯ್ ಬಿಟ್ಟು ಹೇಳು. ಪುರೋಹಿತರೆ, ಈಗ ಹೊಸದಾಗಿ ಒಂದು ಸಮಸ್ಯೆ ಶುರುವಾಗಿದೆ. ತಾವೇನು ಗಾಬರಿ ಆಗೋದು ಬೇಡ. ನನಗೆ ಒಂಥರ ಪರದಾಟ. ಬಿಟ್ಕೊಡೋಕ್ಕೂ ಕಷ್ಟ, ಇಟ್ಕೊಳ್ಳೋಕ್ಕೂ ಕಷ್ಟ, ಆ ರೀತಿ ಸಮಸ್ಯೆ. ಅದೇನಪ್ಪ ಅಂತಂದರೆ, ರಾಧಿಕಾಗೆ ಮಗು ಹುಟ್ಟಿತಲ್ಲ, ಆ ದಿನದಿಂದ ಒಂದು ಯೋಚನೆ ಶುರುವಾಯಿತು. ಆ ಮಗುಗೆ ಒಂದು ಚಂದದ ಹೆಸರು ಇಡಬೇಕು ಅಂತ ಯೋಚನೆ ಮಾಡಿ 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 ಕೊನೆಗೊಂದು ಹೆಸರು ಉಳಿತು. ಆ ಹೊಳದ ಹೆಸರು ಆ ಮಗುಗೆ ಇಡಬೇಕು ಅನ್ನೋದೇ ನನ್ನ ಆಸೆ. ಸಮಸ್ಯೆ ಇರೋದೇ ಅಲ್ಲಿ. ಯಾಕೆ ಅಂತ ಕೇಳಿ, ಈಗ ನಾನೊಂದು ಹೆಸರು ಇಟ್ಕೊಂಡ ಹಾಗೆ ಅವರಿಬ್ಬರು ಒಂದೊಂದು ಹೆಸರನ್ನ ಇಟ್ಕೊಂಡಿದ್ದಾರೆ. ಆ ಹೆಸರೇನು ಅಂತ ನನಗೆ ಹೇಳ್ತಾ ಇಲ್ಲ. ಈಗ ನನಗೆ ಹೊಳೆದ ಹೆಸರನ್ನೇ ಇಡಬೇಕು ಅಂತ ನನ್ನ ಆಸೆ ಬಿಟ್ಟು ಕೊಡೋಕೆ ಇಷ್ಟ ಇಲ್ಲ. ಅವರಿಗೆ ನಿರಾಸೆ ಮಾಡೋಕ್ಕೂ ನನಗೆ ಮನಸ್ಸಿಲ್ಲ. ಹೀಗಾಗಿ ಇದು ದೊಡ್ಡ ಸಮಸ್ಯೆ, ತಮಗೆ ಗೊತ್ತು. ಮಗು ಹುಟ್ಟಿದ ಎಲ್ಲ ಮನೆಯಲ್ಲೂ ಈ ಸಮಸ್ಯೆ ಇದ್ದೇ ಇರುತ್ತೆ. ಎಷ್ಟೋ ಮನೆಯಲ್ಲಿ ನಾಮಕರಣದ ದಿನ ಹಸೆಮಣೆಯಲ್ಲಿ ಕೂತು ಜಗಳ ಆಡಿದ್ದು ನೀವು ನೋಡಿದ್ದೀರಿ. ಇದನ್ನ ತಾವೇ ಬಗೆಹರಿಸ್ಬೇಕು. ನಾನು ಅನ್ಕೊಂಡಿರೋ ಹೆಸರೇನು ಗೊತ್ತಾ? ಆ ಕೃಷ್ಣ ಪರಮಾತ್ಮನ ಹೆಸರು ಶ್ಯಾಮ. ಹೇಗುಂಟು? ಶ್ಯಾಮ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ. ಪುರೋಹಿತ್ರೆ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಮಗುಗೆ ಹೆಸರಿಡೋದ್ರ ಬಗ್ಗೆ. ಅದು ಮಗುಗೆ ಹೆಸರಿಡಬೇಕು ಅಂತ ನಾನೊಂದು ಹೆಸರು ಅಂದ್ಕೊಂಡಿದ್ದೀನಿ. ಆದರೆ ನಮ್ಮ ಯಜಮಾನರು ರಾಧಿಕಾನು ಬೇರೆ ಬೇರೆ ಹೆಸರು ಅಂದ್ಕೊಂಡಿದ್ದಾರೆ. ರಾಧಿಕಾ ಮಗು ಹೆತ್ತ ತಾಯಿ. ಆ ಮಗುಗೆ ಹೆಸರಿಡೋ ಹಕ್ಕು ಅವಳಿಗಿದೆ. ಅದನ್ನು ಕಿತ್ಕೊಳ್ಳೋಕ್ಕೆ ನನಗೂ ಇಷ್ಟ ಇಲ್ಲ. ಆದರೆ ನಾನು ಅಂದ್ಕೊಂಡಿರೋ ಹೆಸರೇ ಆ ಮಗುಗೆ ಇಡಬೇಕು ಅಂತ ನನಗೂ ಆಸೆ ಆಗ್ತಿದೆ. ಅದು ನಾನು ಅಂದ್ಕೊಂಡಿರೋ ಹೆಸರು ಶ್ಯಾಮ ಅಂತ. ಶ್ಯಾಮನ? ಹೌದು ಪುರೋಹಿತ್ರೆ. ಯಾಕೆ, ಚೆನ್ನಾಗಿಲ್ವಾ? ತುಂಬ ಚೆನ್ನಾಗಿ. ಏನಮ್ಮ ರಾಧಿಕಾ, ಏನು ಹೆಸರಿಡಬೇಕು ಅಂತ ಇದೆಯಮ್ಮ? ಅದು ಪುರೋಹಿತರೆ ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ಈಗ ನೀವು ಟ್ರ್ಯಾಕ್ ಬಂದಿದ್ಯಾ, ಅದೇನು ಅಂತ ಹೇಳಮ್ಮ. ಅದು ನಾನೊಂದು ಹೆಸರು ಅನ್ಕೊಂಡಿದ್ದೀನಿ. ಆದರೆ ಯಜಮಾನ್ರು ಮತ್ತು ಅಮ್ಮವ್ರು ಕೂಡ ಒಂದೊಂದು ಹೆಸರು ಅನ್ಕೊಂಡಿರ್ತಾರೆ. ನಾನು ಹೀಗೆ ಹೇಳಿದೆ ಅಂತ ಅವ್ರ ಹತ್ರ ನೀವು ಹೇಳಬೇಡಿ. ನಾನು ಅನ್ಕೊಂಡಿರೋ ಹೆಸರು ಶ್ಯಾಮ ಅಂತ. ಶ್ಯಾಮಂತ? ನೀನು ಅದೇನಾ? ಯಾಕೆ ಪುರೋಹಿತ್ರ ಹಾಗೆ ಕೇಳ್ತಿದ್ದೀರಾ? ಶ್ಯಾಮ ಅನ್ನೋ ಹೆಸರು ಚೆನ್ನಾಗಿಲ್ವಾ? ಶ್ಯಾಮ 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 ತುಂಬ ಚೆನ್ನಾಗಿದೆ ಕಣಮ್ಮ. ಮುಹೂರ್ತ ಮೀರ್ತಾ ಇದೆ, ಮಗುನ ಯಜಮಾನರ ಕೇಳ್ಕೊಡಿ. ಈಗ ಮಗುನ ಬಲಗಡೆ ಕಿವಿನಲ್ಲಿ ಮಗುವಿನ ಹೆಸರನ್ನ 3 ಸರ್ತಿ ಹೇಳಿ. ನಾನೊಂದು ಹೆಸರು ಇಟ್ಕೊಂಡಿದ್ದೀನಿ, ಹೇಳಿದ್ರೆ ಇವ್ರೇನು ಅನ್ಕೊಳ್ತಾರೋ. ನಾನು ಅನ್ಕೊಂಡ ಹೆಸರನ್ನ ಇಡಕ್ಕಾಗೋದೇ ಇಲ್ವೋ ಏನೋ. ಯಜಮಾನ್ರು ಏನು ಹೆಸರು ಇಟ್ಕೊಂಡಿದ್ದಾರೋ ಏನೋ. ಮಗುನ್ ನೀವು ತಗೊಳಮ್ಮ. ಮಗುನ್ ತಗೊಂಡು ಮಗುನ ಬಲಗಡೆ ಕಿವಿಯಲ್ಲಿ ಮಗುನ ಹೆಸರು ಹೇಳಮ್ಮ.
ರಾಧಿಕಾ, ಆ ಮಗುನ್ ತಗೊಂಡು ನೀನ್ ಅನ್ಕೊಂಡಿದ್ಯೋ ಆ ಹೆಸರು ಹೇಳಮ್ಮ. ಅದು ಯಜಮಾನ್ರು ಅಮ್ಮ ಏನ್ ಅನ್ಕೊಂಡಿದಾರೋ ಅದೇ ಹೆಸರೇ ಇರ್ಲಿ. ನೀವು 3 ಜನ ಏನೇನು ಅನ್ಕೊಂಡಿದ್ದೀರೋ ಆ ಹೆಸರನ್ನ ದಯವಿಟ್ಟು ಹೇಳ್ಬಿಡಿ. ಶ್ಯಾಮ. ಸೌಪರ್ಣಿಕಾ, ನೀನು ಶ್ಯಾಮ ಅಂತ ಇಟ್ಯಾ? ಹೌದು ರೀ. ರಾಧಿಕಾ, ನೀನು ಶ್ಯಾಮ ಅಂತಾನೆ ಅನ್ಕೊಂಡಿದ್ಯಾ? ಹೌದು ಅಮ್ಮ. 3 ಜನನು ಶ್ಯಾಮ ಅಂತಾನೆ ಅನ್ಕೊಂಡಿದೀವಿ. ನನಗೆ ನಂಬೋದಕ್ಕೆ ಆಗ್ತಿಲ್ಲ. ನೋಡ್ದ್ಯಾ ಕಂದ? ಶ್ಯಾಮ. ಹೆದರ್ಕೋಬೇಡಪ್ಪ. ತುಂಬಾ ಕಷ್ಟ ಆಗ್ತಿದ್ಯಾ? ತುಂಬಾ ಕಷ್ಟ ಆಗ್ತಿದ್ರೆ ಏನ್ ನೆನಪು ಮಾಡ್ಕೋಬೇಡ. ಆರಾಮಾಗಿರು. ನಿಧಾನಕ್ಕೆ ನೆನಪು ಬರುತ್ತೆ. ಬಾ, ಹೋಗೋಣ. ಅಣ್ಣ, 1 ನಿಮಿಷ ಇಲ್ಲಿ ಸ್ಟಾಪ್ ಮಾಡಿ. ನಮಸ್ತೆ ಡಾಕ್ಟ್ರೆ. ನಮಸ್ಕಾರ ಕಣಮ್ಮ. ನಾವು ನಾಮಕರಣಕ್ಕೆ ಹೊರಟಿದೀವಿ, ನೀವು ಬರ್ತಿದ್ದೀರಾ ಹೇಗೆ? ಹೌದಾ, ಬಹಳ ಸಂತೋಷ. ಕೃಷ್ಣ, ಅವರೆಲ್ಲ ನಾಮಕರಣಕ್ಕೆ ಕೊಟ್ಟಿದ್ದಾರೆ. ನಾವು ನಾಮಕರಣಕ್ಕೆ ಹೋಗೋಣವಾ? ಅಲ್ಲಿ ಎಲ್ಲರೂ ಇರ್ತಾರೆ. ಎಲ್ಲರ ಜೊತೆ ನೀನ್ ಮಾತಾಡ್ಕೊಂಡಿರ್ಬೋದು. ಈ ಸಿಸ್ಟರ್ಸು ಇರ್ತಾರೆ. ಇವ್ರ ಜೊತೆನೂ ಮಾತಾಡ್ಕೊಂಡಿರ್ಬೋದು. ಹೋಗೋಣವಾ? ಕೃಷ್ಣ, ನೋಡು, ನಾವು ಹೇಳ್ತಿದ್ವಲ್ಲ, ಗಿಫ್ಟ್ ತಂದಿದೀವಿ. ಇದ್ರೊಳಗೆ ರಾಧಿಕಾಂಗ್ ಇಷ್ಟ ಆಗೋ ಒಂದು ವಸ್ತು ಇದೆ. ನೀನ್ ಇದನ್ನ ರಾಧಿಕಾಂಗ್ ಕೊಟ್ರೆ ರಾಧಿಕಾಗೆ ತುಂಬಾ ಖುಷಿ ಆಗುತ್ತೆ. ತಗೋ. ವೆರಿ ಗುಡ್. ನೀನ್ ಇದನ್ನ ರಾಧಿಕಾ ಕೊಡ್ಬೇಕು. ಕೊಟ್ಬಿಟ್ಟು ಏನಂತ ಹೇಳ್ತೀಯಾ? ಆಲ್ ದ ಬೆಸ್ಟ್ ಅಂತ ಹೇಳ್ಬೇಕು. ಮಗುಗೆ ನಮ್ಮೆಲ್ಲರ ಶುಭಾಶಯ ಅಂತ ಹೇಳ್ಬೇಕು. ಹೇಳ್ತೀಯಾ? ಬಂದಿನದಿಂದನೂ ಸುಮ್ನೆ ಮುಖ ನೋಡ್ತಾನೆ ಇದ್ದಾನೆ, ಮಾತಾಡೋದೇ ಇಲ್ಲ. ನಡೀರಿ ಹೋಗೋಣ, ರಾಧಿಕಾ ಕಾಯ್ತಾ ಇರ್ತಾಳೆ. ಡಾಕ್ಟ್ರೆ, ಬನ್ನಿ. ಯಜಮಾನ್ರೆ, 3 ಜನ ಎಲ್ಲ ಕೆಳಗಡೆ ಸೇರಿದ್ದಾರೆ. ಎಲ್ರೂ ಮಗುನ್ ನೋಡಬೇಕು, ಮಗು ಹೆಸರು ಹೇಳು ಅಂತ ಇದ್ದಾರೆ. ಅದಕ್ಕೆ ಎಲ್ರಿಗೂ ಮಗುನ್ ತೋರಿಸಿ ಮಗು ಹೆಸರನ್ನ ನಿಮ್ಮ ಬಾಯಲ್ಲಿ ಹೇಳಿದ್ರೆ ಎಲ್ರಿಗೂ ಸಂತೋಷ ಆಗುತ್ತೆ. ಹೊರಗಡೆ ಜನರೆಲ್ಲ ಕಾಯ್ತಾ ಇದ್ದಾರೆ. ಮಗುನ್ ತೋರಿಸ್ಕೊಂಡು ಬಂದ್ಬಿಡ್ತೀವಿ. ರಾಧಿಕಾ, ನೀನ್ ಬೇಕಾದ್ರೆ ಇಲ್ಲೇ ಇರಮ್ಮ. ಸೌಪರ್ಣಿಕಾ, ನಾವಿಬ್ರು ಹೋಗಿ ಬರೋಣ. ಮಗು ನನ್ನ ಕೆಲಸ. ಶ್ಯಾಮ, ಯಾರು ಕಾಣಿಸ್ತಿಲ್ಲ, ಎಲ್ರೂ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ನಾವು ಬಂದಿರೋದೇ ಲೇಟು. ಇವಾಗಲೇ ಅರ್ಧ ಕಾರ್ಯಕ್ರಮ ಆಗೋಗಿರ್ಬೇಕು ಕಣೆ. ಅರ್ಧ ಏನು, ಪೂರ್ತಿನೇ ಆಗೋಗ್ಬಿಟ್ಟಿರುತ್ತೆ. ಹೌದು. ರಾಧಿಕಾ ಮಗುಗೆ ಏನ್ ಹೆಸರಿಟ್ಟಿರ್ಬೋದು?
ರಾಧಿಕಾ ನಾವು ಲೇಟಾಗಿ ಬಂದ್ವಿ ಅಂತ ಕೋಪ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ನಡೀರಿ ಹೋಗೋಣ. ಸರಿ ಬನ್ನಿ. ಡಾಕ್ಟ್ರೆ, ಇಷ್ಟೊತ್ತಾದ್ರೂ ಕೃಷ್ಣ ಬಂದಿಲ್ಲ? ಕೃಷ್ಣನ ಸಿಸ್ಟರ್ಸ್ ಕರ್ಕೊಂಡೋಗಿರ್ತಾರೆ. ಜಾಗ ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ ಸರ್. ಕೃಷ್ಣಿಗೆ ಹಳೆ ನೆನಪುಗಳು ಇಲ್ಲೆಲ್ಲಿ ಬಂದ್ರು ಬರ್ಬೋದು. ಬಾ ಹೋಗೋಣ. ಕೃಷ್ಣ ಇಲ್ಲೇ? ಡಾಕ್ಟ್ರು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಕೃಷ್ಣನ್ ಕರ್ಕೊಂಡು ಹೋಗಿರ್ಬೇಕು. ಮೊದಲು ನಾವಾದ್ರೂ ರಾಧಿಕಂಗೆ ಮುಖ ತೋರ್ಸೋಣ ಬಂದ್ರೆ. ಈ ಒಂದ್ ನಿಮಿಷ, ಡಾಕ್ಟ್ರು ನಮ್ಮ ಹತ್ರ ಇದ್ದಾನೆ ಅಂತ, ನಾವು ಡಾಕ್ಟರ್ ಹತ್ರ ಇದ್ದಾನೆ ಅಂತ ಅನ್ಕೊಂಡು ಅವ್ನೆಲ್ಲರೂ ಹೋಗ್ಬಿಟ್ಟಿದ್ರೆ? ನೀವು ಹೋಗಿರ್ರಿ, ನಾನು ಅವ್ನ ಡಾಕ್ಟರ್ ಹತ್ರ ಇದ್ದಾನ ಇಲ್ವಾ ಅಂತ ನೋಡ್ಕೊಂಡ್ ಬರ್ತೀನಿ. ಸರಿ ಬನ್ನಿ ಹೋಗೋಣ. ಎಲ್ಲಿ ಇಷ್ಟು ಜನ ಬಂದ್ರ? ಕೃಷ್ಣನ್ನ ಡಾಕ್ಟರ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೆ, ಕರ್ಕೊಂಡು ಬರ್ಲಿಲ್ವಾ? ಗುರುಜಿ, ಎಲ್ರೂ ಬಂದಿದೀವಿ. ಕೃಷ್ಣನ ಡಾಕ್ಟ್ರು ಇಲ್ಲೇ ಎಲ್ಲೋ ಕರ್ಕೊಂಡು ಹೋಗಿದ್ದಾರೆ, ನಾವು ಮಾತ್ರ ಬಂದ್ವಿ. ಓಹ್, ಅವರು ಬಂದ್ರಲ್ಲ. ನಮಸ್ತೆ ಗುರುಜಿ. ನಮಸ್ತೆ. ಕೃಷ್ಣ ಕೃಷ್ಣ ಹೇಗೆ ಡಾಕ್ಟ್ರೆ ನಮ್ಮ ಕೃಷ್ಣ? ನೀವು ಹೇಳಿದ ಮಾತನ್ನೆಲ್ಲ ಕೇಳ್ತಾನ? ಏನು ತೊಂದರೆ ಆಗ್ಲಿಲ್ವಾ? ಪರವಾಗಿಲ್ಲ, ತುಂಬಾ ಒಳ್ಳೆ ಹುಡುಗ. ಆದ್ರೆ ಎಲ್ಲೂ ಅದನ್ನ ಕಾಣಿಸ್ತಾ ಇಲ್ಲ. ಹಾಗಂದ್ರೆ ಏನರ್ಥ? ಕೃಷ್ಣನ ನೀವೇ ಕರ್ಕೊಂಡು ಹೋದ್ರಿ ಅಂತ ಇವ್ರು ಹೇಳ್ತಿದ್ದಾರೆ, ನೀವು ನೋಡಿದ್ರೆ ಇವ್ರನ್ನೇ ಕೇಳ್ತಿದ್ದೀರಲ್ಲ. ಆದ್ರೆ ಕೃಷ್ಣ ನಿಮ್ ಜೊತೆನೂ ಬರ್ಲಿಲ್ವಾ? ಇಲ್ಲ, ಬಂದಿಲ್ಲ. ಅರೆ, ಎಂತ ಕೆಲಸ ಮಾಡಿದ್ರಿ? ಗುಡ್ಡ ಬೆಟ್ಟ ಪ್ರದೇಶಗಳು ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನ್ ಗತಿ? ನಡೀರಿ, ಮೊದಲು ಕೃಷ್ಣ ನೋಡ್ಕೊಂಡ. ನಡಿ. ಸರಿ. ಡಾಕ್ಟ್ರು ಕಾಣಿಸ್ತಾನೆ ಇಲ್ವಲ್ಲ? ಮೋಸ್ಟ್ಲಿ ಕೃಷ್ಣನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿರ್ಬೇಕು. ಅಲ್ಲೇ ಹೋಗಿ ನೋಡ್ತೀನಿ. ಶಾಲಿ, ಒಬ್ಳೆ ಬರ್ತಿದ್ಯಾ? ಉಳ್ದೋರಲ್ಲ ಇಲ್ಲಿ? ಅವರೆಲ್ಲ ಆಗ್ಲೇ ದೇವಸ್ಥಾನಕ್ಕೆ ಬಂದ್ರಲ್ಲ, ನಿಮಗ್ ಸಿಗ್ಲಿಲ್ವಾ? ಮಗು ಎಲ್ಲಿ ರಾಧಿಕಾ? ಮಗುನ ಊರಿನ ಜನ ನೋಡ್ಬೇಕು ಅಂತ ಕೆಳಗಡೆ ಕಾಯ್ತಿದಾರಂತೆ, ಅದಕ್ಕೆ ಅಲ್ಲಿ ಕರ್ಕೊಂಡು ಹೋದ್ರು. ಹೌದಾ? ಏನ್ ಹೆಸರಿಟ್ರಿ? ಶ್ಯಾಮ್ ಅಂತ. ಶ್ಯಾಮ್? ವಾ, ಶ್ರೀಕೃಷ್ಣನ ಹೆಸರು ತುಂಬಾ ಚೆನ್ನಾಗಿದೆ. ರಾಧಿಕಾ, ನಿಮ್ಗೊಂದು ವಿಷಯ ಗೊತ್ತಾ? ಹೇಳ್ಬಾರ್ದು ಅನ್ಕೊಂಡೆ, ಅದೇ ಹೇಳ್ತಾ ಇದ್ದೀನಿ. ಅದೇ ನಮ್ ಪೇಷಂಟ್ ಕೃಷ್ಣ ಇದ್ದಾನಲ್ವಾ, ಅವನು ನಿಮ್ಗೊಂದು ಗಿಫ್ಟ್ ತಂದಿದ್ದಾನೆ. ಕೃಷ್ಣ ನನಗ್ ಗಿಫ್ಟ್ ತಂದಿದ್ದಾನ? ನನಗೆ ಗಿಫ್ಟ್ ಕೊಡೋ ಅಷ್ಟು ಹುಷಾರಾಗ್ಬಿಟ್ನ ಅವನು. ಆದ್ರೆ ಇವತ್ತಿನವರೆಗೂ ನಾನು ಅವನ ಮುಖಾನೇ ನೋಡಿಲ್ಲ. ಪ್ರತಿ ಸಲ ಅವನ್ನ ನೋಡ್ಬೇಕು ಅಂದಾಗ್ಲೂ ಏನಾದ್ರೂ ಒಂದು ಅಡ್ಡ ಬರುತ್ತೆ. ಆದ್ರೆ ಇವತ್ತು ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಹೇಗೂ ಅವನೇ ಗಿಫ್ಟ್ ಕೊಡ್ತಿದ್ದಾನಲ್ವಾ, ಅವನ ಮುಖ ನೋಡೇ ನೋಡ್ತೀನಿ. ಹೌದು, ಈಗ ಎಲ್ಲಿದ್ದಾನ ಅವನು? ಅವನು ಡಾಕ್ಟರ್ ಜೊತೆ ಎಲ್ಲೋ ಹೋಗಿರ್ಬೇಕು ಅನ್ಸತ್ತೆ. ಹೌದಾ? ಸರಿ, ಅವನ ಹತ್ರನೇ ಹೋಗೋಣ ನಡಿ. ನೀನ್ ಹೋಗಿ ಮಗು ಜೊತೆ ಇರು, ನಾನು ಹೋಗಿ ಹುಡ್ಕೊಂಡು ಬರ್ತೀನಿ. ಸರಿ.
ಇಲ್ಲಿ ಯಾರು ಬೀಳ್ಸಿ ಹೋಗಿದ್ದಾರೆ?